ನಾವೊಂದು ಹೊಸತ್ತು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವಿಬ್ರು. ಐ ರೆಡಿ ಫಾರ್ ಸಮ್ ಸಾತ್ವಿಕ್ ಫುಡ್. ಚೆಕಿಂಗ್ ಹಿಸ್ BCI. ಸಾಗರ್ ಇಲ್ಲೇ ಮಲಗ್ತಾರಂತೆ. ಗರಡಿ. ಇವ್ರು ಸಿರಿ ಮತ್ತೆ ಗಿರಿ ಅಂತೆ. So this is our room. Come and show you. You gave me ಆಸೆ. What is this? No. The sound of you. What? This is still dead. Relax. Sagar is all set to do hydro bath ante. It's the worst day. I regret coming here with Sagar. Hello, namaskara nimellarigu. Welcome back to my YouTube channel. My name is Manaraj and this is Sagar Bhatt. Hi Sagar. Papa Sagar back in action in today's vlog. ಇವತ್ತಿನ ಜಾಗ ಇಟ್ಸ್ ಗೋನ್ ಬಿ ಲೈಕ್ ಅ ಟ್ರಾವೆಲ್ ವ್ಲಾಗ್. ನಾವೊಂದು ಏನೋ ಒಂದು ಹೊಸತ್ತು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವಿಬ್ರು. ನಾನು ಅಟ್ಲೀಸ್ಟ್ ಒಂಚೂರಾದ್ರೂ ಅಷ್ಟೊಂದು ಹಾರ್ನ್ ಆಗ್ತಾನೆ ಕಿವಿ ಕೇಳಿದ್ರೆ. ಎನಿವೇಸ್ ವಾಟ್ ವಾಸ್ ಐ ಸೇಯಿಂಗ್? ನಾವೇನೋ ಹೊಸತ್ತು ವಾಟ್ ಇಸ್ ಇಟ್ ಇಸ್ ಹೊಸ್ತು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಹೊಸ ಎಕ್ಸ್ಪೀರಿಯನ್ಸ್. ಇವತ್ತು ಈಗ ರೀಚ್ ಆಗಕ್ಕೆ 9 minutes ಇದೆ. ಫಿಂಗರ್ಸ್ ಕ್ರಾಸ್ಡ್ ಗೈಸ್. ವಿ ಹ್ಯಾವ್ ರೀಚ್ಡ್. ನಾವು ಯಾವಾಗಲೂ ಬ್ಯಾಂಗ್ಳೂರ್ ನೆಲಮಂಗಲ ಹೈವೇ ಅಲ್ಲಿ ಹೋಗ್ಬೇಕಾದ್ರೆ ಐ ಸಿ ದಿಸ್ ಪ್ಲೇಸ್ ಅಂಡ್ ಐ ವಾಸ್ ಆಲ್ವೇಸ್ ಲೈಕ್ ಐ ವಾಂಟ್ ಟು ಗೋ ಹಿಯರ್ ಅಂಡ್ ನೌ ಫೈನಲಿ ವಿ ಆರ್ ಗೋಯಿಂಗ್ ಹಿಯರ್. And this is also one kind of manifestation ಅಂತ ಅನ್ಬೋದು. It's a collaboration ನನಗೆ. So I will take you all through the whole thing and I will tell you all in the end how my experience was. So patience ಹಾಗೆ ಇಟ್ಕೊಳ್ಳಿ. ಫಸ್ಟೇ ಹೇಳೋಕ್ಕಾಗಲ್ಲ ನನಗೆ ವಾವ್ ಇಟ್ಸ್ ಅಮೇಜಿಂಗ್ ಅಂತ. Patience. अच्छा ठीक है. First glimpse of the property. Now you know. ಇವಾಗ ಗೊತ್ತಾಯ್ತಾ? ಇವಾಗ ರಿವೀಲ್ ಆಯ್ತಾ? ಇನ್ನೂ ಅರ್ಥ ಆಗ್ಲಿಲ್ವಾ? ಏನ್ರಿ ನೀವೆಲ್ಲ ಸ್ಲೋ. ಇವಾಗ ಗೊತ್ತಾಯ್ತಾ? ಸಾಗರ್, are you ready for some sattvic food? I am ready. Are you? So my fear is the food. I'm a picky eater. So ಯಾವ ತರ ಊಟ ಇರುತ್ತಾ ಇಲ್ವೋ ಅಂತ, that's my fear. Sagar's fear. The laziest bum on the planet. So 5:30 ಎದ್ದು ಯೋಗ ಮೆಡಿಟೇಷನ್ ಎಲ್ಲ ಮಾಡಬೇಕು, 7:30ಗೆ ಊಟ ಮಾಡಬೇಕು. ಸೊ ಅದೆಲ್ಲ ನಮ್ಮ ಸಿಟಿ ಬಾಯ್ಗೆ ಆಗತ್ತಾ ಇಲ್ವೋ ಅಂತ ನೋಡೋಣ. 3 ದಿನ ಟೆಸ್ಟ್ ಇದು ನಮಗೆ. ಸೊ ಲೆಟ್ಸ್ ಸಿ. What 3 ದಿನ you talking about? I told you it's 2 days but it's actually 3. What tell? Don't fuck with me. Why? I have a meeting on Friday. I can't fuck around. Like I am leaving and going. You can stay one day and come. Sagar, 3 days you just learn to relax. You Sagar. relax. I have my meeting. I can't. Anyways. Minal Raj. Yes. Mobile number? 99. Yeah. Okay. From? Bangalore. From Mangalore, not Bangalore. Please. What please? This place is from whose, you know? ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. Not Bangalore. So? Okay. I am from Bangalore. Malla I'll tell I am from Bangalore. Here, who is the thing? But not Bangaloreans have not made this calm place. Down, calm down. Bangalore. Get down. Never ending. Bangalore 5 hours. Wow. This is your welcome letter. If any requirement is there, you can just call this 3 numbers. This 2 is landline number. This is phone number. ಫಸ್ಟ್ ಡ್ರಿಂಕ್ ಇಲ್ಲಿ ನಾರ್ಮಲ್ ಆಗಿದೆ, ಲೈಮ್ ಆ್ಯಂಡ್ ಹನಿ. ಇವಾಗ ನಾವು ಬಾಡಿ ವೈಟಲ್ಸ್ ಚೆಕಪ್ಗೆ ಹೋಗ್ತಾ ಇದ್ವಿ. ನಮ್ಮ ಊರ್ದಕ್ಕಲು ಹರ್ಷಿತಾ ಪಾಯ್ ಪನ್ಲೆ. ಹಲೋ ಗಾಯ್. ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ಇವ್ರು ನಮ್ಮ ಊರಿನವ್ರು ಅಂತ. ಸೊ ಹಾಗೆ ಫುಲ್ ಸೆಟ್ಟಿಂಗ್ ಮಾಡಿದ್ದಾರೆ.
ಅಂದರೆ ಎಷ್ಟು ಫೀಟ್ ಆಯಿತು? ಅಂದರೆ 7 ಸುಳ್ಳು ಹೇಳಿದರು ನನಗೆ ಮದುವೆ ಆಗಬೇಕಾದ್ರೆ 6 ಫೀಟ್ ಅಂತ. ಇವಾಗ ಗೊತ್ತಾಯಿತು 179 ಸೆಂಟಿಮೀಟರ್. 78. ಇನ್ ಬಾಡಿ ಟೆಸ್ಟ್ ಏನಿದು? ಓ ಓಕೆ, ವಿ ಆರ್ ಚೆಕಿಂಗ್ ಹಿಸ್ BCI. ಅಷ್ಟೊಂದಾ? ಕೊಡಿ ಸರ್ ಸ್ವಲ್ಪ ನಮಗೆ. ಬಾಯ್ ಸಾಗರ್. ನಾವು ಯಾವಾಗಲೂ ಮಂಗಳೂರವರು, ಸೊ ಪಾಸ್ ಆಗಬೇಕಾದ್ರೆ ಯಾವಾಗಲೂ ಇದನ್ನು ನೋಡ್ತೀವಿ. ಹಾಗೆ ಈಶಾಗೆ ಹೋಗಿದ್ದೇನೆ, ಬಟ್ ಅದು ನ್ಯಾಚುರೋಪತಿ ಅಲ್ವಲ್ಲ. ಮ್ಯಾಂಗ್ಳೂರ್. ಹೌದು, ಅಲ್ಲಿಂದನೇ ಬಂದಿದ್ದೆ. ಇಲ್ಲ ಬೆಂಗಳೂರಿಂದ. ಬಟ್ ಎಲ್ಲಿಂದ ಅಂತ ಕೇಳಿದ್ರೆ ನಾವು ಯಾವಾಗಲೂ ಮಂಗಳೂರಿಂದ. ಮ್ಯಾಮ್ 2 ಬನಾನಾ ಫ್ಲವರ್ ರೋಟೀಸ್ ಇರುತ್ತೆ, ಬಾಯ್ಲ್ಡ್ ಡಯಟ್ ಇರುತ್ತೆ. ಇಲ್ಲಿ ಮಧ್ಯಾಹ್ನ ಯೋಗರ್ಟ್ ಕೊಡ್ತೀವಿ ನಾವು, ನೈಟ್ ಡಿನ್ನರ್ಗೆ ಪನ್ನೀರ್ ಕೊಡ್ತೀವಿ. ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೀವು ಹೆವಿ ತೊಗೋತೀರಾ ಅಥವಾ ನಾರ್ಮಲ್ ಆಗಿ ಮೈಲ್ಡ್? ಬ್ರೇಕ್ಫಾಸ್ಟ್ ಮೈಲ್ಡ್ ಇರುತ್ತೆ. ಸೊ ಐ ಗಿವ್ ಯು ಟೆಂಡರ್ ಕೋಕೋನಟ್ ವಾಟರ್, ಪಪಾಯ ಬೌಲ್ ಆ್ಯಂಡ್ 2 ಗ್ರೀನ್ ಗ್ರಾಮ್ ದೋಸೆ ಕೊಡ್ತೀವಿ. Okay. ವಿ ಆರ್ ನಾಟ್ ಯೂಸಿಂಗ್ ಎನಿ ಆಫ್ ದ ಗ್ರೀನ್ಸ್. ಸೊ ನಾಳೆದು ಶೆಡ್ಯೂಲ್ ಯು ವಿಲ್ ಗೆಟ್ ಇಟ್ ಎವ್ರಿ ಡೇ ಮ್ಯಾಮ್. ಅದೇ ನಾಳೆ ಶೆಡ್ಯೂಲ್ ಇವತ್ತು ನೈಟ್ಗೆ ಸಿಗುತ್ತೆ. Okay. ಐ ವಾಂಟ್ ಯುವರ್ ಸೈನ್. ಇಟ್ಸ್ ಅ ಕನ್ಸೆಂಟ್ ಫಾರ್ ಮಸಾಜ್. 3 ಲೀಟರ್ಸ್ ವಾಟರ್ ಕಂಪಲ್ಸರಿ ಕುಡಿಬೇಕು. Okay. ಯಾಕಂದರೆ ಇಲ್ಲಿ ಹೆವಿಯಾಗಿ ಯುರಿನೇಷನ್ ಆಗುತ್ತೆ. ಇದೆಲ್ಲ ಹೀಲಿಂಗ್ ಕ್ರೈಸಿಸ್ ಅಂತ ಹೇಳ್ತೀವಿ. ಬಿಕಾಸ್ ಬಾಡಿ ಎಲಿಮಿನೇಟ್ ಮಾಡಬೇಕಂದ್ರೆ ಥ್ರೂ ಒನ್ ಆಫ್ ದ ವೇ ಓನ್ಲಿ ಇಟ್ ಶುಡ್ ಗೋ. Yeah, so since I'm not doing any more, I have to do this. ಡ್ರಿಂಕ್ ವಾಟರ್. Okay. ಬಿಫೋರ್ ಎವ್ರಿ ಟ್ರೀಟ್ಮೆಂಟ್ ಯು ಗೋ ಯು ಡ್ರಿಂಕ್ ವಾಟರ್. Okay. ಆವಾಗ ವಾರ್ಮ್ ವಾಟರ್ ತಗೊಳ್ಳೋದನ್ನು ಸ್ಟಾರ್ಟ್ ಮಾಡಿ. ಟುಡೇ ವಾಟರ್ ಟ್ರೀಟ್ಮೆಂಟ್ ಕೊಡ್ತೀನಿ. ಡಿಲಕ್ಸ್ ಹೈಡ್ರೋ ಬಾತ್ ವಿತ್ ಎಪ್ಸಮ್ ಸಾಲ್ಟ್ ಅಂತ. ವೇರ್ ಯು ಇಮರ್ಸ್ ಯುವರ್ ನೆಕ್ ಟು ಟೋ ಇನ್ ದ ವಾಟರ್. ಸ್ವಲ್ಪ ಪ್ರೆಷರ್ ಇರುತ್ತೆ, ಎಪ್ಸಮ್ ಸಾಲ್ಟ್ ಹಾಕ್ತಾರೆ. ಇದು ಮಸಲ್ ರಿಲ್ಯಾಕ್ಸಿಂಗಿಗೂ ಹೆಲ್ಪ್ ಆಗುತ್ತೆ. ತಗೊಳ್ಳಿ ಸರ್. ಮಧ್ಯಾಹ್ನ ಪ್ರಾಣಾಯಾಮ ಸೆಷನ್ಸ್ ಎಲ್ಲ ಇರುತ್ತೆ, ಮೀನ್ಸ್ ಈವ್ನಿಂಗ್ 5 o'clock ಅದನ್ನು ಕಂಪಲ್ಸರಿ ಅಟೆಂಡ್. ನನಗೇನು ಬಂದಿದ್ದೀನಿ. ಜಿಮ್ ಹೋಗಬೇಕಂದ್ರೆ ಹೋಗಿ, ನಾಟ್ ಎ ಕನ್ಸರ್ನ್. ಡು ನಾಟ್ ಸ್ಕಿಪ್ ಎನಿ ಟ್ರೀಟ್ಮೆಂಟ್ ಅಂಡ್ Okay. ಬಾಯ್ಲ್ ದ್ಯಾಟ್ ವಿತ್ 2 banana flour rotis. Okay. 2 o'clock you will be having tender coconut water totally. 3:45 ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್. ನೈಟ್ 2 banana flour roti and boiled egg. ಹೋಗ್ತೀಯಾ ಅಂತ ಹೇಳಿದ್ರು? ಮನೆಗೆ ಹೋಗ್ತೀಯಾ? ಓಕೆ ನಾವು ನಾಲ್ಕು ಕಡೆ ಕನ್ನಡ ಮಾತಾಡೋದು ಯಾರಿಗೆ ಬರ್ತಾ ಇಲ್ಲ. ಹೌದು, ನಾವು ಕೇಳಿದ್ದೇವೆ, ಅರ್ಥ ಆಗೋದಿಲ್ಲ. This is the swimming pool. The separate for boys and girls. Session meditation room, guys. Here. ವಾರಿ ಪಾರಿ. This is their meditation room. Look at this. So beautiful. I can't wait to meditate here. I honestly can't. So excited. Ready for the gym? You'll be coming here, right? Yeah. What about you? I'll also come. ಇದು ಇವರ ಜಿಮ್ ಗೈಸ್. ಸಾಗರ್ ಇಲ್ಲೇ ಮಲಗ್ತಾರಂತೆ. Garadi. Now we are going to see their common yoga hall, which Sagar is going to come here tomorrow at 5:30 AM. ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳ್ತಾ ಇದ್ದೆ ನಾವು ಒಟ್ಟಿಗೆ ಯೋಗ ಮಾಡಬೇಕಂತ. ಫೈನಲಿ ಆ ಡ್ರೀಮ್ ಕನಸು ನೆನಸು ಆಗ್ತಾ ಇದೆ. Her dream.
ಸಾಂಸ್ಕೃತ್ ಅಲ್ಲ ಅದು. ಸಂಸ್ಕೃತ್. ಸೊ ಇದು ನಾಂದಿ ಏರಿಯಾ. 3 ಥರ ಫುಡ್ ಸರ್ವಿಸ್ ಮಾಡ್ತಾರೆ. ಒಂದು ಬಾಯ್ಲ್ಡ್ ಡಯಟ್ ಅಂತ ಮಾಡ್ತಾರೆ. ಇಲ್ಲಿ ಬಾಯ್ಲ್ಡ್ ಕುಕ್ ಮಾತ್ರ ಇಲ್ಲಿ ಯೂಸ್ ಮಾಡೋದು. ಅದಕ್ಕೆ ಇದ್ರ ಹೆಸರು ಬಂದ್ಬಿಟ್ಟು ಬಾಯ್ಲ್ಡ್ ಡಯಟ್ ಅಂತ ಹೇಳ್ತೀವಿ. ಮೇನ್ ಬಂದ್ಬಿಟ್ಟು ಅಗ್ನಿ ಅಂತ ಕರೀತಾರೆ. ಕರೆಕ್ಟ್ ನೋಡಿದ್ದೆ. ಮತ್ತೆ ಅಲ್ಲಿ ಅದಕ್ಕೆ ರಿಲೇಟೆಡ್ ಸೊ ಬೇಸಿಕ್ಲಿ ಇಲ್ಲಿ ಕುಕ್ಡ್ ಫುಡನ್ನು ಡೈನಿಂಗ್ ಹಾಲ್ ಆಫ್ ಕುಕ್ಡ್ ಫುಡ್, ಸೊ ಇಟ್ಸ್ ಕಾಲ್ಡ್ ಅಗ್ನಿ ಫೈರ್ ಬಿಕಾಸ್ ಇಟ್ಸ್ ಕುಕ್ಡ್. ಈಗ ಬೇರೆ ಜಾಗಕ್ಕೆ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ರಾ ಫುಡ್ ಹಾಲ್. ಸೊ ಅದಕ್ಕೆ ಏನು ಹೆಸರು ಇರ್ಬೋದು? ಪೃಥ್ವಿ. ಮಿಕ್ಸ್ ಕುಕಿಂಗ್ ಅಂತ ಹೇಳ್ತಾರೆ. ನಮ್ಮ ಹೋಟೆಲ್ ಭಾಷೆಯಲ್ಲಿ ಮಿಕ್ಸ್ ಅದಕ್ಕೆ ಇದ್ರ ಹೆಸರು ಬಂದ್ಬಿಟ್ಟು ಪೃಥ್ವಿ ಅಂತ ಕರೀತಾರೆ. ಓಕೆ. ಇಲ್ಲಿ ರಾ ಫುಡ್ ಮಾತ್ರ, ಅದಕ್ಕೆ ಪೃಥ್ವಿ. ಅಲ್ಲಿ ಮಿನಾಲ್ದು ಫೇವ್ರೇಟ್ ಜಾಗ ಇದು. ಸ್ವಲ್ಪ ಸಲಾಡ್ಸ್ ಇರುತ್ತೆ, ಅದನ್ನು ಪಿಕ್ ಮಾಡಬೇಕು ಯಾವ್ಯಾವ ಬೇಕು ನಿಮಗೆ ಅಂತ. ಅದನ್ನು ಪಿಕ್ ಮಾಡಿ ಒಂದು ಡ್ರೆಸ್ಸಿಂಗ್ಸ್ ಅಂತ ಇರ್ತದೆ, ಅದನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ಇದರೊಟ್ಟಿಗೆ ನಿಮಗೆ ಎಕ್ಸ್ಟ್ರಾ ಒಂದು ಫ್ರೂಟ್ಸ್ ಆಪ್ಷನ್ ಇರುತ್ತೆ, ಮತ್ತು ಒಂದು ಸ್ಪೌಟ್ಸ್ ಅಂತ ಕೊಡ್ತಾರೆ. ಇದು ಜಾಸ್ತಿ ಸಲಾಡ್ ಅಂತ ನೀವು ಮಿಕ್ಸ್ ಮಾಡ್ಬೋದು. ಗೈಸ್ ನೋಡಿ, ಸೊ ನಂದಿ, ಒನ್ ಮೋರ್. Yeah, all the cows, everything is here. The ox is here. Not ox. What are you? I'm ox. No. ಯಾವುದೇ ಒಂದು ಈ ಡ್ರಗ್ ಈ ಥರದ್ದು ಮೆಡಿಸಿನ್ ಯಾವುದನ್ನು ಕೊಡದೆ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಕೊಡುವಂಥದ್ದು. ಸೊ ಅದಕ್ಕೇನೆ ಇದು ನ್ಯಾಚುರೋಪತಿಕ್ ಇರೋದ್ರಿಂದ. ಮತ್ತೆ ಗ್ರೇನ್ ಫ್ರೀ ಫುಡ್ ಕೊಡ್ತಾ ಇರೋದು, ಯಾವುದೇ ಗ್ರೇನ್ಸ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಸೊ 8 ನೈಟ್ಸ್ಗೆ ಮಿನಿಮಮ್ ಎಷ್ಟು ಅಂದಾಜು ಅಂದ್ರೆ ಕೇಳಿದ್ರೆ ಅಂದಾಜು ರೂಮ್ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಯಾವ ಕ್ಯಾಟಗರಿ ರೂಮ್ ನೀವು ಚೂಸ್ ಮಾಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಮಾಡ್ತದೆ. ಟೆನ್ನಿಸ್ ಕೋರ್ಟ್ಸ್ ಇದೆ ಇಲ್ಲಿ ಗೈಸ್. ಇದು ಮತ್ತೆ ಲತಾ ಮತ್ತೆ ಫಲ ಅಂತ ಹೇಳಿ ಲಾಸ್ಟ್ ಕ್ಯಾಟಗರಿ ರೂಮ್. ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಾನ್ ಎಸಿ 4500 rupees ಆಗುತ್ತೆ ಒಬ್ಬರಿಗೆ. ಓಕೆ. ಮತ್ತೆ ಎಸಿ ಆದ್ರೆ 5000 rupees ಆಗುತ್ತೆ. ಓಕೆ. ಇದು ಬಂದ್ಬಿಟ್ಟು ನಮ್ದು ಹಳೇದು, ನಮ್ದು ಈಗ ಕ್ಷೇಮವನ ಬರೋದಕ್ಕಿಂತ ಮುಂಚೆ ಇನ್ನೊಂದು ಬ್ರಿಕ್ಸ್ ಕಂಪನಿ ಇತ್ತು ಅಂತ ಇಲ್ಲಿ. ಸೊ ಅದ್ರದ್ದೊಂದು ಪಾರ್ಟ್ ಹಾಗೆ ಮೆಮರಿಗೆ ಅದನ್ನ ಯಾವ್ದು ಡೆಮೋಲಿಷ್ ಮಾಡಿಲ್ಲ, ಜೀರೋ ಮಾಡಿಲ್ಲ ಅದನ್ನ. ಅರ್ಥ ಆಯ್ತು. ಅಲ್ಲಿ ಇದಿದೆ ಟೆಂಪಲ್, ಇದಕ್ಕೆ ಹೋಗ್ಬೇಕಾ? ಕೊಟ್ಟಿಗೆ ಇದೆ ಅಲ್ಲಿ, ಒಂದು ಹೋಗುವ. ನಾವು ಈಗ ಫ್ರೀ, ನೀವು ಎಲ್ಲಿ ಇಟ್ಕೊಂಡು ಹೋಗ್ತೀರಿ ಅಲ್ಲಿ? ಅಲ್ಲಿ ಸಿರಿ ಮತ್ತೆ ಗಿರಿ ಅಂತ ಇಬ್ರು ಇದ್ದಾರೆ. ಯಾರು ಪೆತ್ತಾವಡು ಮಾರಿ ಒಂದು ಹುಚ್ಚೊಂಜಿ ಬಡ್ಚಿ ಆತಿ ಸೈಪೆ ಮೂಲೆ. ಓ ಅಲ್ಲಿ ಟೆಂಪಲ್ಸ್ ಇದೆಯಾ? ಯಾವುದು? ಮುಂಚೆಯಿಂದನೇ ಒಂದು ಟೆಂಪಲ್ ಇದೆ. ಸೇಮ್ ಈ ಲ್ಯಾಂಡ್ ಗಿಂತ ಮುಂಚೆನೇ ಇದ್ದಿದ್ದು. ಜಸ್ಟ್ ಅದಕ್ಕೆ ಔಟರ್ ಲೈನ್ ತರನೇ ಈಗ ಒಂದು ಕಂಬ ಇಂಬೆಲ್ಲ ಇಟ್ಬಿಟ್ಟು ನಾವು ಇದು ಆಲ್ಟರ್ ಮಾಡಿರೋದು. ಓಕೆ. ಟೆಂಪಲ್ ಹಾಗೆ ಇಟ್ಟಿದ್ದೀವಿ. ಓಕೆ. ಎಲ್ಲ ಮೆಡಿಸಿನಲ್ ಪ್ಲಾಂಟ್ಸ್ ಗೈಸ್. ಏನ ಮೆಡಿಸಿನ್ ಇದ್ರೇನು ಇಲ್ಲಿಂದನೇ ತೆಗಿತಾರೆ. ಫ್ರೆಶ್ ಸ್ನೇಕ್ ಪ್ಲಾಂಟ್ ಅತ್ತೆ ಅವು. ಓ ಪಾಪ, ಸೋ ನೈಸ್. ಇಲ್ಲೆಲ್ಲ ವಾಕಿಂಗ್ ಮಾಡ್ಬೋದು. ಇವಾಗ ಮಧ್ಯಾಹ್ನ ಮಧ್ಯಾಹ್ನ ನಾನು ಈ ಸಂಜೆ ಇಲ್ಲಿ ಬಂದು ನಿಮಗೆ ತೋರಿಸ್ತೀನಿ. ನನ್ನ ಹೊಸ ಫ್ರೆಂಡ್ಸನ್ನು ಮೀಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಯ್, ಒಬ್ಬ ಅವ್ನು ನೋಡಿದ್ರೆ ನನ್ನ ಹೆದರಿಕೆ ಆಗ್ತದೆ. ಹಾಯ್ ಸಿರಿ. ಯಾರು ಸಿರಿ, ಯಾರು ಗಿರಿ? ಟೇಕ್ ದಿಸ್ ಸಾಗ, ಟೇಕ್ ಮೈ ವಿತ್ ಯು. ಇವರು ಸಿರಿ ಮತ್ತು ಗಿರಿ ಅಂತೆ. ಸ್ವಲ್ಪ ರಫ್ ಆಗಿದ್ದಾರೆ, ಇವಾಗ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿಂದನೇ ಹಾಯ್ ಹೇಳಿ. ಗಿರಿ ಲುಕ್ಸ್ ಕೊಡ್ತಾ ಇದ್ದಾರೆ. ನನ್ನ ಎನರ್ಜಿ ತುಂಬ ಪ್ಯೂರ್. ಸೊ ನನ್ನನ್ನು ನೋಡಿದ ತಕ್ಷಣ ಗುಡ್ ಟಚ್. ಬೇಡ ಪ್ಯೂರ್ ಎನರ್ಜಿ ಟಚ್ ನಾವು. ಓಹ್, ಇವಳು ಸ್ವಲ್ಪ ಸೈಲೆಂಟ್, ಅವಾಗ ಸ್ವಲ್ಪ ರಫ್ ಅದು. ಹುಡುಗಿಯರೆಲ್ಲ ಹಾಗೆ, ನಾವೆಲ್ಲ ಸೈಲೆಂಟ್. ಅವ್ರು ವೈಲೆಂಟ್ ಆದ್ರೆ ಆಮೇಲೆ ಯಾರು ಅಕ್ಕಪಕ್ಕ ಇರೋಕೆ ಆಗೋದಿಲ್ಲ. ಹಾಯ್ ಸಿರಿ. ಇಲ್ಲಿದು ದೇವಸ್ಥಾನ ಗೈಸ್. ಬೆಳಿಗ್ಗೆ ಮತ್ತೆ ಸಂಜೆ ಪೂಜೆ ಆಗುತ್ತೆ. ಇದು ಎಕ್ಕೊಡತ್ತೆ. ಯಾರಾದ್ರೂ ಫಿಲ್ಮ್ ಆಕ್ಟರ್ಗಳೆಲ್ಲ ಬಂದಿದ್ದಾರಾ? ಮೊನ್ನೆ ಪ್ರಜ್ವಲ್ ದೇವರಾಜ್ ಎಲ್ಲ ಬಂದು ಹೋಗಿದ್ದಾರೆ. ಹೌದಾ? ಓ, ಪೀಸ್ಫುಲ್ ಕೂಲ್. ಇದೀಗ ಮಂಗಳೂರಲ್ಲಿ ಇರ್ತಿದ್ರೆ ಶೆಕೆಯಲ್ಲಿ ಸಾಯ್ತಾ ಇದ್ವಿ ಗೈಸ್. ಏನ್ ಮಾತಾಡ್ತಾ ಇದ್ದೀರಾ? ಮಂಗಳೂರಲ್ಲಿ ಚಳಿ ಇರ್ತಾ ಇತ್ತು. ಹೌದು, ಇಲ್ಲಿ ಒಂದು ವೆದರ್ ಒಂದು ಸೂಪರ್ ಉಂಟು. ಇವಾಗ ನಾವು ನಮ್ಮ ರೂಮಿಗೆ ಬಂದಿದ್ದೇವೆ, ತೋರಿಸ್ತೇವೆ. ವನ ಅಂತ. ಫಸ್ಟ್ ಫ್ಲೋರಿಗೆ ನೀನು ಸೇಂಗ್ತಾ ಇದೆಯಾ ಮೀನ್ಸ್ ಗೋ ಟು ಟೆಲ್ ಇನ್ ಯುವರ್ ಬ್ಯಾಂಗ್ಳೂರ್. ಏನು ಸೇಂಗ್ತಾ ಇಲ್ಲ, ನಾನು ನೋಡಿದ್ರಲ್ಲ BMI. ಶ್ರೀಗಂಧ.
ಪುಷ್ಪ ಪೂರ್ತಿ ಫ್ಲವರ್ ಹೆಸರು ಇದು ವನ ಅಂದ್ರೆ ವನ ಮರದ ಹೆಸರು ಇರ್ತದೆ. ಸೊ ನಮ್ಮ ಮರದು ಶ್ರೀಗಂಧ. ಶ್ರೀಗಂಧ ಯಾವ? ಶ್ರೀಗಂಧ ಸ್ಯಾಂಡಲ್ವುಡ್. ವೆರಿ ಎಕ್ಸ್ಪೆನ್ಸಿವ್. So this is our room. Come, I'll show you. I'm also seeing with your only. Oh wow. ನಿಮ್ದು ಲಿವಿಂಗ್ ರೂಮ್ ಇದೆ ಈಗ Living area. ಇಲ್ಲಿ ಇನ್ಕ್ಲೂಡ್ ಇದು ಮಿನಿ ನಮ್ಮ ಮನೆ ತರನೇ ಇದೆ right? ಸೇಮ್ Yeah. So nice. ಬಿಸಿಲು ಜಾಸ್ತಿ. ಆ ಕಡೆ ಒಂದು ಬಾಲ್ಕನಿ ಇರುತ್ತೆ ನಿಮಗೆ. Okay. ಬಾಲ್ಕನಿ. Wow. ಇಲ್ಲಿ ಸೂಪರ್ ಆಗಿದೆ. It's very big and it gives such a homely feels. Because people come and stay here for like 8 days minimum, months, so they should get the sense of home, no? Okay, this is the bedroom. Oh wow, ಬೆಡ್ರೂಮ್. beautiful. Sagar size inavge correct agide bed. ನಿಮ್ಮ ಸೈಜ್ನವ್ರಿಗೆ ಇಲ್ಲಿ ಸರಿಯಾಗಿದೆ, ಇಲ್ಲಿ ಮಲ್ಕೋಬೋದು. ಇದು ಬಂದ್ಬಿಟ್ಟು ವಾಶ್ರೂಮ್ ಇರುತ್ತೆ ಇಲ್ಲಿ. ಟೋಟಲ್ 2 ವಾಶ್ರೂಮ್ ಬರುತ್ತೆ. ಒಂದು Oh. ಟ್ರೀಟ್ಮೆಂಟ್ ಸೆಪರೇಟ್ ಆಗಿರುತ್ತೆ ಮತ್ತೆ Ah, ರೂಮ್ ಇದು ಇರುತ್ತೆ. ಬನ್ನಿ. ಇದೊಂದು ರೂಮ್ ಯಾವಾದ್ರೆ wow, very nice, huge bathroom. ಇಲ್ಲಿ ಇನ್ಕ್ಲೂಡ್ Everything. I found your bed. But the best part of the room is not just this. ಇದೆಲ್ಲ ನೋಡಿ ನಮ್ಮಲ್ಲಿ ಆಕ್ಚುಲಿ ಎಲ್ಲ ಹಳೆಯದಿದೆ. ಮನೆಗಳೆಲ್ಲ ಸಿಗ್ತೈತೆ. ನಮ್ಮ ಊರಲ್ಲಿ ಸಿಗ್ತದೆ. ಹೌದಾ? ಕಂಬಲ್ ಮನೆ ಅಂತ ಇಂಪಾರ್ಟೆಂಟ್ ಆಗಿದೆ. Oh, ಧರ್ಮಸ್ಥಳ nice. ಕಡೆ ಇದೆ. ಎಲ್ಲ ನಮ್ಮೂರ ಕಡೆಯಿಂದ ಕೇಳಿದ್ರಲ್ಲ ಗೈಸ್, ಬೆಂಗಳೂರಿಂದ ಏನಿಲ್ಲ ಎಲ್ಲ ಲೊಕೇಶನ್ ಮಾತ್ರ ಬೆಂಗಳೂರಲ್ಲಿ, ಎಲ್ಲ ಬೇರೆ ಕಡೆಯಿಂದ ತಂದಿರೋದು. ಸಿಟಿ ಜನರಿಗೆಲ್ಲ ತುಂಬಾ ಸ್ಟ್ರೆಸ್ ಇರತ್ತಾರೆ, ಸೊ ಅವರಿಗೋಸ್ಕರ ಅಂತ ಮಾಡಿದ್ದು. ಬೆಸ್ಟ್ ಪಾರ್ಟ್ ಆಫ್ ದ ರೂಮ್ ಇಸ್ ದಿಸ್. ನಮ್ಮ ರೂಮ್ ಒಳಗಡೆನೆ ಟ್ರೀಟ್ಮೆಂಟ್ ರೂಮ್ಸ್ ಇದೆ, ಸೊ ವಿ ಡೋಂಟ್ ಹ್ಯಾವ್ ಟು ಗೋ ಔಟ್ಸೈಡ್. ಎಲ್ಲ ಇಲ್ಲೇ ಪ್ರೈವಸಿ ಆಗಿ ಯು ಕ್ಯಾನ್. ಹಿಪ್ ಬಾತ್ ಅಂತ ಇರುತ್ತೆ ಇಲ್ಲಿ. ಇಲ್ಲಿ ವಾಟರ್ ಪ್ರೆಷರ್ ಅಲ್ಲಿ ನಿಮಗೆ ಮಸಾಜ್ ಅಂತ ಒಂದು ಕೈಂಡ್ ಆಫ್ ಮಸಾಜ್ ಅಂತ ಹೇಳ್ಬೋದು. ಓಕೆ. ಮತ್ತೆ ಸ್ಪೈನಲ್ ಬಾತ್ ಮೀನ್ ಬ್ಯಾಕ್. ಇಲ್ಲಿ ಕೂತ್ಕೊಂಡ್ರೆ ವಾಟರ್ ಪ್ರೆಷರ್ ಆಗುತ್ತೆ ಆಕ್ಚುಲಿ ಇದೆಲ್ಲ ಇದರಿಂದ. ಸೊ ಇದನ್ನು ಟ್ರೀಟ್ಮೆಂಟ್ ಅಲ್ಲ, ಅವ್ರು ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಹೌದು. ನಾವೇ ಮಾಡ್ತೀವಿ. ರಿಜಿಸ್ಟರ್ ಎಲ್ಲ ಮಾಡ್ತಾರೆ. ಓಕೆ. ನೀವು ಅದಕ್ಕೆ ರೆಡಿ. ಓಕೆ. ಇದು ಬಂದ್ಬಿಟ್ಟು ಚಿಕ್ಕದೊಂದು ಜೆಕೋಸಿ ಸಿಸ್ಟಮ್ ಅಂತ Oh. ಚಿಕ್ಕದು ಇದಕ್ಕೆ. But it has much more pressure than a regular jacuzzi. Oh, hydro bath. ಇಲ್ಲೆಲ್ಲ ಇದು ಬರುತ್ತೆ ವಾಟರ್ Pressure. ಪ್ರೆಷರ್ ಇರುತ್ತೆ ಇಲ್ಲಿ. ಮತ್ತೆ ಇದು ಬಂದ್ಬಿಟ್ಟು ಸ್ಟೀಮ್ ಇದು. This is my favorite, you guys know. I have a steam and sauna inside our room. ಸ್ಟೀಮ್ This ಬರುತ್ತೆ. is the steam room. And Same this as the is steam. sauna. ಸೌನ ಬಾತ್ ಅಂತ ಕರೀತಾರಲ್ಲ ಅದಕ್ಕೆ ಇದು. Nice, so single person. ಸಿಂಗಲ್ ಪರ್ಸನ್ಗೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ನಿಮಗೆ Oh. ಮಸಾಜ್ ರೂಮ್ ಇದೆ. Oh, there's massage. Oh. Wow. ಮಸಾಜ್ ರೂಮ್. Nice. So they have a whole massage room inside your bedroom. So that's the That's purpose. crazy. ಮತ್ತೆ ಇದು ಬಂದ್ಬಿಟ್ಟು ಇನ್ನೊಂದು ವಾಶ್ರೂಮ್ ಮಸಾಜಿಗೆ. Massage ಆದ್ಮೇಲೆ. ಫ್ರೆಶ್ ಆಗಲಿಕ್ಕೆ Yeah. ಆಫ್ಟರ್ ಮಸಾಜ್. Yeah. ಆ ಥರ. I love this. I have this at home. This is the treatment room, massage room. They just called. Our lunch is ready. What is the time? 12:30. When was the last time we ever had lunch at 12:30? In Jakarta. Oh my god. And like, it's not just for the 2 days that we are here. The minimum nights that if you want to come here, you have to stay for a minimum of 8 nights. And that's how the therapies work. The room that we are staying in costs around 14,000 rupees, which includes your stay, your meals, 4 massages, and that's about it. Rest, whatever you want to do extra, you have to pay for it. But this room costs 14,000, and the starting category of the rooms I think start from 4,000 onwards. So different category rooms are there. This is the most premium kind of room that they have here. So guys, namdu body vitals ಎಲ್ಲ ಚೆಕ್ ಮಾಡಾದ್ಮೇಲೆ ಈ ತರ ರಿಪೋರ್ಟ್ ಕೊಡ್ತಾರೆ, which gives like a detailed analysis of the total body water, protein, minerals, body fat mass, muscle fat analysis, obesity analysis, lean analysis, body composition,
ಎವ್ರಿಥಿಂಗ್ ಲೈಕ್ ಇಟ್ಸ್ ಅ ಡೀಟೇಲ್ಡ್ ಥಿಂಗ್. ನಾನು ಜಾಸ್ತಿ ಅಂಡರಲ್ಲೇ ಇದ್ದೀನಿ. ಐ ಆಮ್ ಅಡ್ವೈಸ್ ಟು ಇನ್ಕ್ರೀಸ್ ಮೈ ಮಸಲ್. ವಾಟ್ ಆಮ್ ಐ ಸೇಯಿಂಗ್? ಐ ಮೀನ್ ಟು ಸ್ಟ್ರೆಂಥನ್ ಮೈ ಮಸಲ್ಸ್ ಆ್ಯಂಡ್ ಟು ಪುಟ್ ಆನ್ ವೇಟ್, ವಿಚ್ ಇಸ್ ವಾಟ್ ಐ ಬಿನ್ ಟ್ರೈಂಗ್ ಟು ಡೂ. But yeah, you have to say that out loud when I'm recording something. Sorry. Such a irritating guy. I can't tell you. From morning he's been eating my brains. ಏನಾದರೂ ಖುಷಿ ಪಟ್ಟು if I have to go somewhere, he's the first one to psych my mind. Anytime I've been excited to do anything, he always messes with me. But anyways, so this is also, if you want to take any other treatments andre, these are the charges. Screenshot ತಗೊಳ್ಳಿ, ಇಲ್ಲದ್ರೆ ನೋಡ್ಬೋದು. The therapies are not that expensive. Like for a hot stone massage, it is 3,500 rupees illi. Otherwise, any other third party, it's nothing less than 8,000 bucks. They have like Swedish massage, deep tissue massage is 2,500. I think our food is here. Okay. So based on whatever my readings were, I mean my vitals and everything, they have basically suggested a chart namge. So actually it is for 8 days, a chart, but we are there only for 2 days. So basically our schedule is morning 5:30 namge yoga start ಆಗುತ್ತೆ. I'm excited, dude. ಮತ್ತೆ ಅದಾದಮೇಲೆ 6:30 ಇಂದ ಏನಾದರೂ ಕ್ರಿಯಾ ಕಳಿಸ್ತಾರೆ. I think mostly they're going to do Nadi Shuddhi. I don't know if it's called Nadi Shuddhi or what, but Neti. It's called Neti, I think. Taking that water from one side of the nose and putting Adu. Then, ಬೇರೆ ಬರ್ದಿದ್ದಾರೆ. I'm not understanding. ಹಾಯ್ Hello. ನಿಮಗೆ ಇವತ್ತು ಆಕ್ಚುಲಿ ಡೈಲಿ ಶೆಡ್ಯೂಲ್ ಅಂತ ಪ್ರಿಂಟೆಡ್ ಬರಲ್ಲ, ಯಾಕಂದ್ರೆ ಈಗ ನೀವು ಇದಾಗಿದೆ. ಹೌದು. ನಾಳೆಯಿಂದ ನಿಮಗೆ ಡೈಲಿ ಶೆಡ್ಯೂಲ್ ಸಿಗುತ್ತೆ. Okay. ನಾವಿಬ್ರು ಇದು ಡಾಕ್ಟರ್ಸ್. ಬೆಳಿಗ್ಗೆ ಮತ್ತೆ ನೈಟ್ ನಿಮಗೆ ಬಂದು ಇಂಟರ್ನ್ ಡಾಕ್ಟರ್ಸ್ BP ಮತ್ತೆ ನಿಮ್ ಡೈಲಿ ಶೆಡ್ಯೂಲ್ ಹೇಳ್ತೀವಿ. Okay. ನೈಟ್ ನಿಮಗೆ ಪ್ರಿಂಟೆಡ್ ಸಿಗುತ್ತೆ. ನಾಳೆ ನಿಮ್ಗೆ ಏನೇನಿದೆ ಅಂತ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಇವತ್ತು ನಿಮಗೆ ಆಕ್ಯೂ ಇದೆ ಡಿಲೆಕ್ಸ್ ಅಲ್ಲಿ 2:45ಗೆ ಸ್ಲಾಟ್ ಅರೇಂಜ್ ಆಗಿದೆ. Okay. ನಾನು ಡಿಲೆಕ್ಸ್ ನಿಮ್ಗೆ ಎಲ್ಲಿ ಅಂತ ಗೊತ್ತಿಲ್ಲ ಅಲ್ಲ, ನಾನು ತೋರಿಸ್ತೀನಿ Okay. ಹಾಗಾದ್ರೆ ಆಕ್ಯುಪಂಚರ್ acupuncture. Okay. ಡಿಲೆಕ್ಸ್ ಅಲ್ಲಿ ಇದೆ. Okay. ಇರಲ್ಲ. ಸೊ ನೆಕ್ಸ್ಟ್ ನಿಮಗೆ ಟ್ರೀಟ್ಮೆಂಟ್ ಬಂದು ಲಿವರ್ ಪ್ಯಾಕ್ ಇದೆ 1:30ಗೆ. ಅದಾದ್ಮೇಲೆ 4 PM ಪುನಃ ಫ್ರೂಟ್ ರಿಫ್ಲೆಕ್ಸಾಲಜಿ ಇದೆ. ಅವೆರಡು ರೂಮಲ್ಲಿ ಹಾಕ್ಕೊಡ್ತಾರೆ. ಅದಾದ್ಮೇಲೆ ಫಿಸಿಯೋನು ಇದೆ ಡಿಲೆಕ್ಸ್ಗೆ. ಅವ್ರು ಟೈಮ್ ಕೊಟ್ಟಿಲ್ಲ ಇನ್ನೂ. ಫಿಕ್ಸ್ ಓಕೆ. ಸೊ ಇಷ್ಟು ಇವತ್ತಂದು. ಇದಾದ್ಮೇಲೆ ಈ ಗ್ಯಾಪ್ ಅಲ್ಲಿ ನಿಮಗೆ 4ಗಿಂತ ಮುಂಚೆ ಈಗ 1:30 ಆದ್ಮೇಲೆ 4ವರೆಗೆ ನಿಮ್ಗೆ ಏನಿಲ್ಲ ಅಲ್ಲ. ಸೊ ಅದ್ರಲ್ಲಿ ಅಕ್ವಾ ಯೋಗ ಇದೆ ವುಮೆನ್ಸ್ಗೆ. ಯು ಕ್ಯಾನ್ ಅಟೆಂಡ್ ಇಟ್. ಇಸ್ ಸೋ ಗುಡ್. 3 to 3:30 ಇದೆ. Then ma'am, if you want anything, you can call 1,000. Okay. From telephone. Okay. It will connect. And if you want anything from reception outside, something 7,000. Oh, we can get something from outside. I can get something from outside means nothing like that buggy. Okay, like that. Yeah. You gave me aase. ನಿಮಗೆ ಸರ್ ನೂನ್ ಟ್ರೀಟ್ಮೆಂಟ್ ಬಂದು DHP ಡಿಲೆಕ್ಸ್ ಸೈಡ್ ಬಾತ್ರೂಮಲ್ಲೇ ಇರುತ್ತೆ. ಅದು 3:30 ಇದೆ. ದೇ ವಿಲ್ ಕಮ್ ಅಂಡ್ ದೇ ವಿಲ್. ಆಫ್ಟರ್ ದಟ್ ನಿಮಗೆ ಆಫೀಸ್ ಸ್ಲಾಟ್ 2:45 ಇದೆ. Okay. Shit, I think I forgot which one is whose. Basically, this is Sagar's, this is mine. Yeah, and the way they said to eat is first you eat the fruit, then you have the soup, and then you eat your main course. Good luck. Oh my god, not bad. What's in it for me? I think this is muskmelon, soup, and what is this? Okay, let's see. Let's try. Let's not judge yet. Let us try and see. What is you have to eat what? First, we have to eat the fruit. This is what the soup looks like. I don't know why he's acting like this since morning, man. He's what it might be, bomba? The sound of you? What? Oh, for this and all, he'll get up. When I need something, then he'll be crying to get up. See what the song is. Anyways, dude, I'm born a vegetarian, man. What is wrong with you? It's not bad. It's just bland. Time for main course. What is this? So, some leaf.
will be put out. They didn't send you curd, Obviously. just like that. For the roti, that is. This? It's not bad. It's eatable. No, what I'm saying, if this curd is not for roti and this roti is also... Keep it in that. First bite, guys. Bismillah. What is with your face, man? What is with your face? Tino. When you crack joke, we should laugh and I can't. It's the worst day. I regret coming here with Sagar. What? What to eat with? Not that, man. I thought eat with the cabbage or the This curd. is cabbage. Yeah. Why can't I eat with that? Paneer. You can if you want to. It's different, but it's not bad, guys. ನಾವು 2 ದಿನ ಇರೋದ್ರಿಂದ ಓಕೆ 8 ದಿನ ಅಲ್ಲ. I think you can do it. 8 days will pass like anything. I will tell you my take after this whole thing. Now first impression ನ್ಯಾಚುರಲ್ ಆಗಿ ಹೇಳ್ತಾ ಇದ್ದೀನಿ. ಬರ್ತಾ ಬರ್ತಾ ಐ ವಿಲ್ ಟೆಲ್ ಯು. Sagar, you're so fake, dude. Just now he was doing a different thing now in front of you. This is why audience you all love him, because he gives you all what you all want. People like me ರಿಯಲ್ ಆಗಿದ್ರೆ ನಿಮ್ಗೆ ಅದು ಆಗಲ್ಲ. ಇವಳು ಹೀಗೆ ಇವಳು ಹಾಗೆ ಇವ್ರ ಥರ ನಾಟಕ ಮಾಡೋರೆಲ್ಲ ಸಿಕ್ಕಿದ್ರೆ ವೆರಿ ಈಸಿ ಟು ಇಂಪ್ರೆಸ್ ಪೀಪಲ್. ನಾವು ಆ ಥರ ಕ್ಯಾಟಗರಿಯಲ್ಲಿ ಇಲ್ಲ. ಈ ಕ್ಯಾಮ್ರಾ ರೆಕಾರ್ಡ್ ಮಾಡೋ ಮುಂಚೆ ಅವ್ನು ಬೇರೆ ಏನೋ ಇದು ಮಾಡ್ತಾಯಿದ್ದ. ಅದು ಆನ್ ಆಗಿದ ತಕ್ಷಣವೇ ಈ ಥರ ಅಲ್ಲ, ಒಳ್ಳೆ ಮಗು ಅಳುವಾಗೆ ಈ ಥರ ಇದೆಲ್ಲ ನಾಟಕ ಗೈಸ್, ನಾಟಕ. ಅವ್ನು ನಿಜ ಮುಖ ನೋಡಬೇಕಂದ್ರೆ ನಾನು ಆ್ಯಕ್ಚುಲಿ CCTV ಕ್ಯಾಮರಾ ಇನ್ಸ್ಟಾಲ್ ಮಾಡಬೇಕು ಅಂತ ಇದ್ದೀನಿ ಮನೇಲಿ. ಸೊ ಆ ಕ್ಯಾಮರಾಯಿಂದ ಫುಟೇಜಸ್ ತಗೊಂಡು ವ್ಲಾಗ್ ಮಾಡ್ಬೋದು. ಅದು ರಿಯಲ್ ಆಗಿರುತ್ತೆ ಸಾಗರ್ದು ಮುಖ. ಇವಾಗ ಪ್ರಾಬ್ಲಮ್ ಏನಾಗಿದೆ ಅಂದರೆ ಈಸ್ ಅ ಮಾಸ್ಟರ್ ಮೈಂಡ್ ಆಫ್ ಮಿಮಿಕ್ರಿ, ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್. ಸೊ ಡಿಪೆಂಡಿಂಗ್ ಆನ್ ದ ಪರ್ಸನ್ ಹಿ ವಿಲ್ ಆ್ಯಕ್ಟ್ ಆ್ಯಸ್ ಪರ್ ದಟ್. ಸೊ ಎವ್ರಿಬಡಿ ಸಾಗರ್ ಎಷ್ಟು ಪಾಪ ಅಲ್ಲ, ಅಯ್ಯೋ ನಿಮ್ಗೆ ಎಷ್ಟು ಚೆನ್ನಾಗಿರೋ ಅಳಿಯ ಸಿಕ್ಕಿದೆ, ನೀವು ಎಷ್ಟು ಲಕ್ಕಿ ಇರಬೇಕು ನಿಮ್ಮ ಮಗಳು, ಅಯ್ಯೋಯ್ಯೋ ದೇವರೇ. ನೀವೇನಾದರೂ ಗಂಡಂದಿರು ಈ ಥರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾವು ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು, ಹೌ ಟು ಎಕ್ಸ್ಪೋಸ್ ದೆಮ್. These are 2 things I hate. Dude, after this, I have to get something. Both of us apparently have to get something called liver pack. It's 1:45. We have taken 1 hour to eat our food. Oh my God. After the food is done, we have to wash it and keep it outside. Shit to that. Really? Really? I'm not doing all that. No, really. They can throw me out. I'm just kidding. ಇದು ಏನಕ್ಕೆ ಆ್ಯಕ್ಚುಲಿ ಡೈಜೆಷನ್ ಪ್ರಾಬ್ಲಮ್ಮು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬ ಬೇಗ ಕಡಿಮೆ ಆಗುತ್ತೆ ಇದರಿಂದ. ಅಂದರೆ ಇದು ಇಮಿಡಿಯೇಟ್ ನಿಮ್ಗೆ ರಿಸಲ್ಟ್ ಗೊತ್ತಾಗಲ್ವಲ್ಲ, ಹಾಗಾಗಿ ಜಾಸ್ತಿ ಪ್ಯಾಕ್ಗಳನ್ನ ಡಿಫ್ರೆಂಟಾಗಿ ಹಾಕ್ತೀವಿ ಅಷ್ಟೇ. Okay. ಬಾಯಿಗೂ ಏನಾದರೂ ಪ್ಯಾಕ್ ಇಲ್ಲ ಹಂಗೆ ನೀವೀಗ ಹಂಗೆ ಅಂತೀರ ಅಷ್ಟೇ ಸರ್, ಬಾಯಿಗೆ ಪ್ಯಾಕ್ ಹಾಕಿದ್ರೆ ನಿಮಗೆ ಬೋರ್ ಆಗುತ್ತೆ. ಅದೇ ಕರೆಕ್ಟ್. ಸುಮ್ಮನೆ ಹೇಳ್ತೀರಾ, ಯಾರಿಗೆ ಪ್ಯಾಕ್ ಹಾಕಿಸ್ತೀನಲ್ಲ ಅವರೇ ಜಾಸ್ತಿ ಹೌದು. ಮಾಡ್ಕೊಳೋದು. ಕರೆಕ್ಟ್ ಹೇಳಿದ್ರಿ ಮೇಡಮ್. ಅದು ಸುಮ್ಮನೆ ಮಾತು, ಬಾಯಲ್ಲಿ ಬರೋ ಮಾತು. ಏನಕ್ಕೆ ಸುಮ್ಮನೆ ಹೇಳ್ತೀರಾ? ಅದೇ ಸುಮ್ಮನೆ ತಮಾಷೆ ವಿಡಿಯೋ ಕತೆ. ತಮಾಷೆ. ಓಕೆ ಓಕೆ ಥ್ಯಾಂಕ್ ಯು. Thank you. ನೀವು ತೆಗಿಯೋಕ್ಕೆ ಬರ್ತೀರಾ? ಓಕೆ ಓಕೆ. ಎಷ್ಟೊತ್ತು ಬಿಡ್ಬೇಕದು? 45 minutes ಅಟ್ಲೀಸ್ಟ್ ನೀವು 30 minutes ಆದರೂ ಮಾಡ್ಕೊಬೇಕು. ಆಮೇಲೆ ಇಲ್ಲೇ ಬರುತ್ತೆ. ಲಿವರ್ ಪ್ಯಾಕ್ ಯಾಕಂದರೆ ಅವಳಿಗೆ ತುಂಬ ಡ್ರಿಂಕಿಂಗ್ ಪ್ರಾಬ್ಲಮ್ ಇದೆ ಗೈಸ್. ಅದನ್ನು ಬಿಡ್ಸೋಕ್ಕೆ ನಾನು ಕರ್ಕೊಂಬಂದಿರೋದು ಶ್ರೀಮವನಾಗೆ. How that lady gave Alcoholic. me back for telling back. Guys, it's 2:15, so they got my juice, which is buttermilk, salt, and jeera. And Sagar's is coconut water. Why do you get such a nice one? Let's try.
Nice, sorted. You're not in JW Marriott. It feels like it. What is short of JW Marriott here? Not like Room that. service is You there. should have this all Bigger earthly room stuff. than Marriott. What else? It's You literally like a Marriott, cheaper than Marriott. Come here, I would say. It's so chill. Like I'm getting this done, then I'm having this juice. I'm chilling here. Everything is coming to my doorstep. And next thing I have at 2:45, I have to do acupuncture. It's chill. Life is good, guys. ಇವಾಗ ಟೈಮ್ ಆಯಿತು 2:45. I'm going to get an acupuncture treatment done. I've never done acupuncture before, but I'm excited. Always excited to try new things. So I have to go to some place called Deluxe. Where is that? Where's Deluxe? Sagar is going for his acupuncture somewhere else. Bye. Are you sure you're not with me? You're with me only, liar. No, man. Admin, they told me. Saga, don't scream here like you're some. Come. Come, no, go. Dude, somebody has to take my video. This is their acupuncture area. There are a lot of different things here, but I have come for acupuncture. Going to wait for the doctor here. She's gonna consult and figure out what area of my body needs it, and then they're gonna start the treatment. Yeah. Okay, where is it from? Mangalore. Mangalore, yeah. Oh, look good. Oh my god. There, okay. Great job in Bangalore. Food is not so. Otherwise, okay. Weather ಮಾತ್ರ. Yes. ಆಸ್ತಿ ಬೇತಿದಾಲ Acupuncture ಅದೊಂಥರ Itchy first time. I'm very excited. Good. Scare of needles? Not really. Yeah. No, today we will do general healing. General healing with a full body. Oh. Top to bottom. Oh. All ಅಣ್ಣ minutes. ಒಂಜೊಂದಿ ಮಾಡೋಣ. Huh? Full Ah. ಮಾಡೋಣ. Was it 15 needles? Oh my god. I have now come for my physiotherapy. So I'm supposed to mark all my pain points, and since I have my foot injury, plantar fasciitis, I'm going to treat that maybe. And let's see, the acupuncture was good. I passed out. Didn't feel anything, but yeah, it was nice. This is the physiotherapy area. Let's see what they're going to do for me. Plantar fasciitis. This is actually like stiffness because I'm a content creator, no full-time phone, laptop. So I have like pain here and plantar fasciitis recently. It is diagnosed. Yeah. You went to the Yes. ortho and Currently, I am undergoing physio. physiotherapy for that thing. Okay, and it is from a month. Yeah. or so. Okay. So in physiotherapy, what treatment you received? Exercises only. Okay. Yeah, there I think. Ah, this is still there. The spurs. It's not a spur. It's a tight fascia. Still, it is there. Yeah. This. I'm not But feeling. this is all right. Yeah, so that pain I'm feeling sometimes. So here, this one. Yeah. This one. Yeah. I can feel this type. Okay. See here also. It is Yeah. there. Here it is not there, but I can feel this Here it's side. there, yeah. So there is a still trigger point which is bothering. Do whatever you want, but it is not going to heal until you treat that. Okay guys, then foot massage start ಆಗ್ತಾ ಇದೆ ಇವಾಗ. Bye. ಇಲ್ಲಿ ಬರೀ ಓದ್ತಿ ನಾನು ಹೇಳ್ತೀನಿ ಎಷ್ಟು ಹೊತ್ತು ಇಷ್ಟು ಓಕೆ ಇನ್ನೂ ಮಾಡ್ಬೋದು. ಇನ್ನೂ ಮಾಡ್ಬೋದು ಸರಿ ಅಷ್ಟೇ. Sagar is all set to do hydro bath ante. Yeah. ಏನಾಗ್ತದೋ ಗೊತ್ತಿಲ್ಲ. ಗುಡ್ ಲಕ್ ಸಾಗರ್. ವಿಡಿಯೋ ತೆಗಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸಾಗರ್ ಇಸ್ ಡನ್ ವಿತ್ ದಿಸ್ ಜ್ಯೂಸ್. ಇಸ್ ಮೈ ಜ್ಯೂಸ್ ಆ್ಯಂಡ್ ಸಮ್ soaked nuts. Gonna have my juice. I think this is ABC.
ABC ಯಾರಿಗೆ ಏನಂತ ಗೊತ್ತಿಲ್ಲದಿದ್ರೆ ಇಟ್ಸ್ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಐ ಹ್ಯಾವ್ ಇಟ್ ಎವ್ರಿ ಆಲ್ಟರ್ನೇಟ್ ಡೇ ಯೂಶಲಿ I wanted to tell you guys acupuncture was good. It was my first time. They said tomorrow they're going to put a lot more needles. Physiotherapy, man, I'm so fucked, you guys. I'm so fucked because my posture, I know my posture is bad, like I'm slouching. So I have to fix that. I have to fix my posture, and my foot injury is so bad. And after coming here, I've realized that my muscle, especially ನನ್ನ ಕಾಲಿದು muscles, ತುಂಬಾನೇ weak. Physiotherapist also confirmed the same. So I really need to work on my strength training. I have to do proper strength training. Yummy. ಗೈಸ್ ಸಾಗರ್ದು ಹೈಡ್ರೋ ಬಾತ್ ನಡೀತಾ ಇದೆ ಟ್ರೀಟ್ಮೆಂಟ್ ರೂಮಲ್ಲಿ. ಓಕೆ ನೋಡೋಣ. ದಿಸ್ ಇಸ್ ಗಂಜಿ ವಾಟರ್. ಇವತ್ತು ಸಾಗರ್ ಸಿಕ್ಕಾಪಟ್ಟೆ ಚೀಟಿಂಗ್ ಮಾಡಿದ್ದಾರೆ.